ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ಕೋಕೋನಟ್ ರೈಸ್. ಇದನ್ನು ಮಾಡೋದು ತುಂಬ ಸುಲಭ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಸ್ಪೂನ್ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ, ಮತ್ತು 10 ಕರಿಬೇವಿನಿದೆ, ಆಮೇಲೆ ಈರುಳ್ಳಿ 2 ಹೆಚ್ಚಿರೋಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಈ ರೀತಿಯಾಗಿ, ಮತ್ತು 3-4 ಹಸಿರು ಮೆಣಸಿಕಾಯಿ, 4 ಹಸಿರು ಮೆಣಸಿಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ. ಈಗ ಮಾಡೋದಕ್ಕೆ ನೆಕ್ಸ್ಟು ಉಪ್ಪು, ಎಣ್ಣೆ, ಜೀರಿಗೆ, ಸಾಸಿವೆ. ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಆ ಬಾಣಲೆಗೆ ಸ್ವಲ್ಪ ಬಿಸಿ ಆದ ನಂತರ ಹಾಗೆ ನಾನು ಟೆಸ್ಟ್ ಮಾಡಿದ್ದೀನಿ. ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಬೇಕು. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಮಸಾಲೆ ಐಟಮ್ಸ್ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೀಗೆ ಫ್ರೈ ಮಾಡ್ಕೊಳ್ಳಿ. ಸಿಹಿಸಬೇಡಿ, ಯಾವುದೇ ರೀತಿ ಫ್ಲೇಮನ್ನು ಜಾಸ್ತಿ ಇಟ್ಕೋಬೇಡಿ. ಈಗ ನೆಕ್ಸ್ಟು ನಾನು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಬೇಕಾದ್ರೆ ಒಂದು ಹೆಚ್ಚಾಗಿ ಸೇರಿಸ್ಕೋಬೋದು. ನಾನಿಲ್ಲಿ 2 ಈರುಳ್ಳಿಯನ್ನು ಸೇರಿಸಿದ್ದೀನಿ, ಮತ್ತು ನಾನು ಒಂದು ಬೌಲ್ ಅನ್ನೋದನ್ನು ತಗೊಂಡಿದ್ದೀನಿ. ಮೊದಲೇ ಅನ್ನವನ್ನು ಮಾಡಿಟ್ಕೊಂಡಿರ್ಬೇಕಾಗುತ್ತೆ. ಈಗ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಈ ರೀತಿಯಾಗಿ ಕೈ ಆಡಿದ ಮೇಲೆ ಈಗ ಉಪ್ಪನ್ನು ಹಾಕಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈರುಳ್ಳಿ ತುಂಬ ಕ್ರಂಚಿ ಆಗಿ ಸಿಗುತ್ತೆ, ಮತ್ತು ಈರುಳ್ಳಿಲೆಲ್ಲ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ. ಅದು ರೈಸ್ನ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ರುಚಿಯಾಗಿ ಅನಿಸುತ್ತೆ. ಇನ್ನೂ ಸ್ವಲ್ಪ ತಿನ್ನಬೇಕಂತ ಅನಿಸುತ್ತೆ. ಈಗ ನೆಕ್ಸ್ಟು ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಏನಾಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಒಂದು ಸಣ್ಣ ಕಪ್ಪಷ್ಟು ಕೋಕೋನಟ್ ತುರಿಯನ್ನು ಯೂಸ್ ಮಾಡಿದ್ದೀನಿ. ಅಂದರೆ ಇದು ಫ್ರೆಶ್ ಕೋಕೋನಟ್ ತುರಿ, ಅಂದರೆ ಫ್ರೆಶ್ ಕಾಯಿ ತುರಿ ಇದು. ಮತ್ತು ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರೈ ಮಾಡಬೇಕು. ಎಮರ್ಜೆನ್ಸಿಗೆ ಏನು ಮಾಡೋದು ಅಂತ ಐಡಿಯಾ ಗೊತ್ತಾಗದೇ ಇದ್ದಾಗ ಇದನ್ನು ನೀವು ಟ್ರೈ ಮಾಡ್ಬೋದು, ಮತ್ತು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಅಂದರೆ ಕಾಯಿ ಹಾಕೋದ್ರಿಂದ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ, ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಮೊದಲೇ ಹೇಳ್ದಂಗೆ ಅನ್ನವನ್ನು ಮಾಡಿಟ್ಕೊಂಡಿದ್ದೆ, 1 ಬೌಲಷ್ಟು ನಾನು ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಹೊತ್ತು ಅದನ್ನು ಹುರಿದಾದ್ಮೇಲೆ ಕಾಯ್ದು ನೀರಂಶ ಎಲ್ಲ ಹೋಗಬೇಕು. ಕಾಯ್ದು ನೀರಂಶ ಎಲ್ಲ ಹೋಗಿ ಅದು ಸ್ವಲ್ಪ ಡ್ರೈ ಆದಮೇಲೆ ಹೀಗೆ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದನ್ನೆಲ್ಲ ಮಧ್ಯದಲ್ಲೆಲ್ಲ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡಬೇಕು. ನಾನು ಯಾವುದೇ ರೀತಿ ಪುಡಿ, ಗರಂ ಮಸಾಲ ಏನು ಕೂಡ ಯೂಸ್ ಮಾಡಿಲ್ಲ, ಬರೀ ಇಷ್ಟೇ ಮಾಡಿ ನೋಡಿ ಆಮೇಲೆ ನನಗೆ ಕಾಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ನನಗಂತೂ ಮಾಡಿದ ಮೇಲೆ ತುಂಬಾ ಲೈಕ್ ಆಯಿತು. ಈ ಥರ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಬಂತು. ಅದರಿಂದ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂದ. ಈಗ ಇದಕ್ಕೆ ಒಳ್ಳೆ ಮಿಕ್ಸನ್ನು ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ, ಕಾಯಿ ತುರಿ, ಫ್ರೈ ಆಗಿರುವಂಥ ಕಾಯಿ ತುರಿ
ಹಸಿರುಮೆಣಸಿನ್ಕಾಯಿ ಇವೆಲ್ಲ ಏನಾಗಬೇಕು ಅನ್ನೋದ್ರ ಜೊತೆ ಚೆನ್ನಾಗಿ ಸೆಟ್ ಆಗಬೇಕು. ಜೀರಿಗೆ, ಸಾಸಿವೆ, ಕಡಲೆಬೇಳೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಯಾವುದೇ ರೀತಿ ಇಲ್ಲಿ ಕಲರ್ ಕೂಡ ಯೂಸ್ ಮಾಡಿಲ್ಲ, ಅರಿಶಿನ ಪುಡಿನೂ ಕೂಡ ಹಾಕಿಲ್ಲ. ಕೋಕೋನಟ್ ರೈಸ್ ಕೋಕೋನಟ್ ಹೇಗೆ ವೈಟಾಗಿರುತ್ತೋ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ. 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಟೆನ್ಷನ್ನೇ ಬೇಡ. 5 ನಿಮಿಷದಲ್ಲಿ ಚಟ್ಪಟ್ ಅಂತ ರೆಡಿ ಮಾಡ್ಬೋದು. ಎಲ್ಲರ ಹೊರಗಡೆಯಿಂದ ಬಂದಾಗ ಏನು ಮಾಡೋಣ, ಸಾಂಬಾರೆಲ್ಲ ಮಾಡಬೇಕು ಅನ್ನೋ ಯೋಚನೆ ಇದ್ದಾಗ ನೀವು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಮತ್ತು ಲಂಚ್ ಬಾಕ್ಸ್ ರೆಸಿಪಿಗೂ ಕೂಡ ಹಾಕ್ಕೊಡ್ಬೋದು. ಮಕ್ಳುಗಳಿಗೂ ಕೂಡ ಇದನ್ನು ಬಾಕ್ಸಿಗೆ ಹಾಕ್ಕೊಡೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ. ಯಾಕೆಂದರೆ ಇದು ಖಾರ ಇರೋದಿಲ್ಲ. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ.